ರಾಜೀನಾಮೆಗಳೇ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಎಲ್ಲ ಹನುಮಂತಯ್ಯ ನಮ್ಮ ಜೊತೆಗಿದ್ದಾರೆ, ನಾಡಗೌಡರು ಇದ್ದಾರೆ, ತ್ಯಾಗರಾಜ್ ಇದ್ದಾರೆ, ಬೇಡೂರು ಗೋಪಾಲಕೃಷ್ಣ ಸ್ವಲ್ಪತಿ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಬನ್ನಿ, MD ಲಕ್ಷ್ಮೀನಾರಾಯಣ ಇದ್ದಾರೆ, ವಿಧಾನಸೌಧದಿಂದ KJP ಮುಖಂಡರು ನೇರ ಪ್ರಸಾರದಲ್ಲಿದ್ದಾರೆ. MD ಲಕ್ಷ್ಮೀನಾರಾಯಣ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸೊ ನಾನು ಆರಂಭ ನಿಮ್ಮಿಂದಲೇ ಮಾಡ್ತಾ ಇದ್ದೀನಿ. ಏನು ನಡೀತಾ ಇದೆ ವಿಧಾನಸೌಧದಲ್ಲಿ? ಇನ್ನೂ ಯಾಕೆ ನಿಮ್ಮ ರಾಜೀನಾಮೆನ ಅಕ್ಸೆಪ್ಟ್ ಮಾಡುವಂಥ ಒಂದು ದೊಡ್ಡ ಮನಸ್ಸನ್ನು ತೋರಿಸ್ತಾ ಇಲ್ಲ ಸ್ಪೀಕರ್ ಅವರು ಅಂತ? ರಂಗನಾಥ್ ಅವರೀಗ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಷಯ, ಬೆಳಗ್ಗೆ 11:15 ಗಂಟೆಗೆ ವಿಧಾನಸೌಧಕ್ಕೆ 13 ಜನ ಶಾಸಕರು ರಾಜೀನಾಮೆಯನ್ನ ಕೊಡಲಿಕ್ಕೆ ಸ್ಪೀಕರ್ ಅವರು ನಿಗದಿ ಮಾಡಿರ್ತಕ್ಕಂಥ ಸಮಯಕ್ಕೆ ತಕ್ಕಂತೆ ಬಂದ ಸಂದರ್ಭದಲ್ಲಿ 13 ಜನ ಶಾಸಕರು ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಕೇವಲ ಒಬ್ಬ ಶಾಸಕರ ರಾಜೀನಾಮೆಯನ್ನ ತಕ್ಷಣವೇ ಅಂಗೀಕರಿಸಿ ಉಳಿದ 12 ಜನ ಶಾಸಕರ ರಾಜೀನಾಮೆಯನ್ನ ಹಾಗೆ ಇಟ್ಕೊಂಡಿದ್ದಾರೆ. ಇದಕ್ಕೆ ಕಾರಣ ಹೇಳ್ತಾ ಇಲ್ಲ, ಯಾತಕ್ಕೋಸ್ಕರ ಇಟ್ಕೊಂಡಿದ್ದೀನಿ ಕೇಳಿದ್ರೆ ದೆಹಲಿನಲ್ಲಿ ನಾನು ತಜ್ಞರನ್ನ ಭೇಟಿ ಮಾಡಬೇಕು, ಕಳಿಸ್ಕೊಟ್ಟಿದ್ದೀನಿ, ರಿಪೋರ್ಟ್ ಕಳಿಸ್ಕೊಟ್ಟಿದ್ದೀನಿ, ಅಲ್ಲಿಂದ ಬರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸ್ವಇಚ್ಛೆಯಿಂದ ರಾಜೀನಾಮೆ ಬಂದಂತ ಶಾಸಕರಿಗೆ ತಕ್ಷಣವೇ ಅಂಗೀಕರಿಸ್ತಾ ಇರ್ತಕ್ಕಂಥದನ್ನ ನಾವು ಈಗ ಹಿಂದಿದ್ದಂತ ಅನೇಕ ಸ್ಪೀಕರ್ಗಳು ರಾಜೀನಾಮೆ ತೆಗೆದುಕೊಂಡಿರ್ತಕ್ಕಂಥದ್ದು ನೋಡಿರ್ತಕ್ಕಂಥದ್ದು. ಸೊ ಅದರಿಂದ ಇವರ ಒಂದು ಸ್ಪೀಕರ್ನ ಯಾವುದೋ ಒಂದು ರಾಜಕೀಯ ಶಕ್ತಿ ಕಟ್ಟಿ ಹಾಕಿದೆ ಅಂತಕ್ಕಂಥದ್ದು ನಮಗೆ ಅನುಮಾನ ಬರ್ತಾ ಇದೆ. ಓಕೆ, ಎಸ್, ಮತ್ತಷ್ಟು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಹೇಳಿ, ಮುಂದುವರಿಸಿ. ನಮ್ಮ 12 ಜನ ಶಾಸಕರು ಇವಾಗ ಧರಣಿ ಸತ್ಯಾಗ್ರಹವನ್ನು ಆರಂಭ ಮಾಡಿದ್ದಾರೆ. ಸೊ ಏನು ರಾಜೀನಾಮೆಯನ್ನ ಅಂಗೀಕರಿಸೋ ತನಕ ನಾವು ಧರಣಿ ಸತ್ಯಾಗ್ರಹ ಮುಂದುವರಿಸ್ತೀನಿ ಅಂತಕ್ಕಂಥದ್ದು ನಮ್ಮ ಶಾಸಕರ ಅಭಿಪ್ರಾಯ. ಎಷ್ಟು ತನಕ ಮಾಡೋಕೆ ಅಂತಿದ್ದೀರಿ? ಅಲ್ಲ, ಅವರು ಯಾವ ತನಕ ಅಂಗೀಕರಿಸೋದಿಲ್ಲೋ ಅಲ್ಲಿನ ತನಕ ಕೂಡ ನಾವು ಧರಣಿ ಸತ್ಯಾಗ್ರಹ ಮುಂದುವರಿಸ್ತೀವಿ. ಅಲ್ಲ, ಕಾರಣ ಏನು ಕೊಡ್ತಾರೆ ಅವರು? ಯಾಕಂದ್ರೆ ಈಗ ತಾವು ಹೇಳಿದ್ರಿ ಚಳ್ಳಕೆರೆ ತಿಪ್ಪೇಸ್ವಾಮಿ ಅವರದೊಂದು ಅಕ್ಸೆಪ್ಟ್ ಆಯಿತು, ಅದಾದ ನಂತರ ಬೇರೆ ಯಾರ್ದನ್ನು ಕೂಡ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಅಂತ. ಸೊ ಅವರೊಬ್ಬರು ಮಾತ್ರ ತುಂಬ ಚೆನ್ನಾಗಿ ಬರ್ಕೊಂಡು ಹೋಗಿದ್ರ ರೆಸಿಗ್ನೇಷನ್ನ. ಅದೇ ಆ ಕಾರಣನ ಇವರು ಕೊಡ್ತಾ ಇಲ್ಲ ನಮಗೆ. ದೆಹಲಿನಲ್ಲಿ ನಾನು ಲಾ ಡಿಪಾರ್ಟ್ಮೆಂಟ್ಗೆ ತಜ್ಞರ ಸಲಹೆ ಕೇಳಬೇಕು ಅಂತಕ್ಕಂಥ ಒಂದು ಉತ್ತರ ಹೇಳಿದ್ದಾರೆ ಅಷ್ಟೇ, ಬೇರೆ ಏನು ಉತ್ತರ ಹೇಳ್ತಾ ಇಲ್ಲ ಅವರು. ಓಕೆ ಫೈನ್. ನಿಮ್ಮ ಜೊತೆ ನಾನು ಇನ್ನಷ್ಟು ತ್ಯಾಗರಾಜ್ ಪ್ಲೀಸ್. ಸೊ ನಿಮ್ಮ ಜೊತೆ ನಾನು ಇನ್ನಷ್ಟು ಚರ್ಚೆ ಮಾಡ್ತೀನಿ, ಹಾಗೆ ನೀವು ಸಂಪರ್ಕದಲ್ಲಿ ನಾನು ಆರಂಭ ಮಾಡ್ತಾ ಇದ್ದೀನಿ. ನಾಡಗೌಡ್ರೆ, ನಿಮ್ಮ ಜೀವನದಲ್ಲಿ ಸಾಕಷ್ಟು ಇಂಥ ಸಂದರ್ಭದಲ್ಲಿ ಉಚ್ಚಾಟಗಳು ನೋಡಿರಿ, ಆದರೆ ಇಷ್ಟೊಂದು ಎಂದರು ಕಂಡಿದ್ರ ಅಂತ? ಇದು ರಾಜಕಾರಣದಲ್ಲಿ ನಾವು ಏನಾಗಬಾರ್ದು, ಇದು ಸಂವಿಧಾನ ಅಥವಾ ಅದಕ್ಕೆ ಸ್ಥಾನಗಳಿಗೆ ಗೌರವ ಎಷ್ಟಿರಬೇಕು, ಇವೆಲ್ಲವನ್ನು ಗಾಳಿ ತೂರುವಂಥ ಸ್ಥಿತಿಯಲ್ಲಿ ಬಂದಿದೆ. ಇದು ಇವತ್ತಿದು ಹೈಲೈಟ್. ಇದೇನು ಕಳೆದ 4 ವರ್ಷದಲ್ಲಿ ಆಪ್ರೇಷನ್ ಕಮಲಕ್ಕೆ ಆಪ್ರೇಷನ್ನು ಇವೆಲ್ಲ ನಡೆದು ಇವತ್ತು ಈ ಸ್ಥಿತಿಯನ್ನು ನಾನು ನೋಡ್ತಾ ಇದ್ದೀನಿ. ಇದು ದುರ್ದೈವ ರಾಜಕೀಯದಲ್ಲಿ. ಯಾಕಂದರೆ ಯಾವುದೇ ಒಂದು ಸಂವಿಧಾನ ಬರೀಬೇಕಾದ್ರೆ ಒಂದು ಜನರಲ್ ಬರೆದಿರ್ತಾರೆ, ನಾವು ಗೌರವವಾಗಿ ನಡ್ಕೋತೀವಿ, ಎಲ್ಲರೂ ನಮ್ಮ ಸ್ಥಾನಗಳಿಗೆ ನಾವು ಗೌರವವಾಗಿ. ಯಾಕಂದರೆ MLA ಅಂದರೆ MLA ಇಂಡಿವಿಜುವಲ್ ಆಗಿರೋದಿಲ್ಲ. MLA ಒಂದು 2 ಲಕ್ಷ ಜನ ಪ್ರತಿನಿಧಿಯಾಗಿ ಆಚೆ ಬಂದಿರ್ತಾನೆ. ಅವ್ನ ನಡವಳಿಕೆ ಅದು ಬೇರೆಯೇ ಇರಬೇಕಾಗತ್ತೆ. ಅದರಲ್ಲಿ ಸ್ಪೀಕರ್ ಅಂದರೆ ಮತ್ತಿನ್ನೂ ಹೆಚ್ಚು ಎಲ್ಲರ ನಡವಳಿಕೆಯನ್ನೇ ಕಾಪಾಡುವಂಥ ಒಬ್ಬ ಅದಕ್ಕೆ ಒಂದು ಸ್ಥಾನದಲ್ಲಿ ಕೂತ್ಕೊಳ್ಳುವಂಥ. ಆ್ಯಕ್ಚುಲಿ ಇಂಗ್ಲೆಂಡ್ನಲ್ಲೆಲ್ಲ ಅವನ್ನೇ ಅನ್ನೋಪೋಸ್ ಆರಿಸ್ತಿರ್ತಾರೆ. ಯಾವ ಸ್ಪೀಕರ್ ಆಗಬೇಕಂತಾರೆ ಯಾರು ಪಾರ್ಟಿಯವರು ಅವ್ನ ವಿರುದ್ಧ ಅಭ್ಯರ್ಥಿ ಹಾಕೋದಲ್ಲ. ಅವ್ನು ಮುಂದೆ ಸ್ಪೀಕರ್ ಮಧ್ಯೆ ಚುನಾಯಿತ ಆಗ್ತಾನೆ. ಅಂದರೆ ಇಂಪಾರ್ಷಿಯಲಾಗಿ ಬಿಹೇವ್ ಮಾಡಬೇಕು, ಒಂದು ಸರ್ಕಾರದ ಕೈಗೊಂಬೆ ಆಗಬಾರ್ದು ಅನ್ನುವಂಥ ಸ್ಥಿತಿ ಇವತ್ತು ನಾವು ಭಾಳ ಕೆಟ್ಟ ಪರಿಸ್ಥಿತಿಯನ್ನು ನೋಡ್ತಾಯಿದ್ದೀವಿ. ಇದು ಜನರಿಗೆ ಮುಖ ತೋರಿಸು, ಜನರು ನೋಡ್ತಾ ಇದ್ದಾರೆ, ಇಡೀ ಎಲ್ಲ ಜನ ನೋಡ್ತಾ ಇದ್ದಾರೆ. ಈ ಕಳೆದ 4-5 ವರ್ಷ, ಅದು ಹಿಂದೆ 2020 ಇದು ಒಂಥರ ರಾಜಕೀಯದ ಅಧಪತನ ಆಗ್ತಾಯಿದೆ ಅನ್ನುವಂಥದ್ರಲ್ಲಿ ಸಂಶಯ ಇಲ್ಲ. ದುರ್ದೈವ. ಇದು ಸ್ಪಷ್ಟವಾಗಿ ನಮ್ಮ ಸಂವಿಧಾನದ ಎಲ್ಲ ಕಾನೂನುಗಳ ಉಲ್ಲಂಘನೆ ಮತ್ತು ಸ್ಪೀಕರ್ ಅವರ ನಡವಳಿಕೆ ಒಬ್ಬ ರಾಜಕೀಯ ಪಕ್ಷದ ಕಾರ್ಯಕರ್ತನಿಗಿಂತಲೂ ಹೀನಾಯವಾದ ಸ್ಥಿತಿಯಲ್ಲಿ ನಡವಳಿಕೆ ನಡೀತಾ ಇದೆ. ಇದೇ ಸ್ಪೀಕರು ರಾಜೀನಾಮೆ ಕೊಟ್ಟರೆ ಶಾಸಕರ ಭವನದಲ್ಲಿ ಅಂಗೀಕಾರ ಮಾಡಿದ್ದಾರೆ, ವಿಧಾನಸೌಧದ ಬಾಗಿಲಲ್ಲಿ ಅಂಗೀಕಾರ ಮಾಡಿದ್ದಾರೆ, ವಿಧಾನಸೌಧದಿಂದ ಶಾಸಕರ ಭವನಕ್ಕೆ ಹೋಗೋ ದಾರಿಯಲ್ಲಿ ಅಂಗೀಕಾರ ಮಾಡಿದ್ದಾರೆ. ಆದರೆ ಈ ಶಾಸಕರು ಗೋಗೆರಿತಿದ್ದಾರೆ ನಮ್ಮ ರಾಜೀನಾಮೆ ಅಂಗೀಕಾರ ಮಾಡಿ ಅಂತ. ಸರ್ಕಾರ ಉಳಿಸೋಕ್ಕೋಸ್ಕರ ಮತ್ತು ಸರ್ಕಾರದ ಕೈಗೊಂಬೆ ರೀತಿಯಲ್ಲಿ ಈ ಥರ ನಡ್ಕೊಳ್ತಿರೋದು ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತೂ ಇದು ಇರಲಿಲ್ಲ. ಆಮೇಲೆ
ಸ್ಪೀಕರ್ ಅವರ ಕಚೇರಿಯನ್ನು ಒಂದು ರಾಜಕೀಯ ಪಕ್ಷದ ಕಚೇರಿಯನ್ನಾಗಿ ಮಾಡಿದ ಉದಾಹರಣೆ ಇರಲಿಲ್ಲ. ಇದು ಇರಬಾರ್ದು. ನಾವೆಲ್ಲರೂ ಆಲೋಚನೆ ಮಾಡಬೇಕಾಗಿರೋದು ಕೇವಲ ಸ್ಪೀಕರ್ ಅವರು BJP ಸರ್ಕಾರ ಉಳಿಸ್ಲಿಕ್ಕೆ ಏನೋ ಮಾಡ್ತಿದ್ದಾರೆ ಅಂತ ಯಾರಾದರೂ ಮಾತಾಡಿದ್ರೆ ಅದು ಖಂಡಿತ BJP ಸರ್ಕಾರ ಉಳಿಸೋ ಪ್ರಶ್ನೆ ಅಲ್ಲ. ನನ್ನ ಪ್ರಕಾರ ಒಂದು ಸಂವಿಧಾನವನ್ನು ಉಳಿಸೋ ಪ್ರಶ್ನೆ, ಅದು ಸಂವಿಧಾನ ಕಾನೂನುಗಳನ್ನು ಪಾಲನೆ ಮಾಡೋ ಪ್ರಶ್ನೆ. ಅನೇಕ ಸಂದರ್ಭದಲ್ಲಿ ಸಂವಿಧಾನದ ಕಾನೂನುಗಳನ್ನು ಬಿಟ್ಟು ಪಾಲನೆ ಮಾಡಿರೋ ಉದಾಹರಣೆಗಳಿವೆ, ನಾ ಇಲ್ಲ ಅಂತ ಹೇಳೋದಿಲ್ಲ, ಅನೇಕ ಸಂದರ್ಭದಲ್ಲಿವೆ. ಆದರೆ ಇಷ್ಟು ನಾಚಿಕೆಗೆಟ್ಟು ಬೀದಿಯಲ್ಲಿ ನಿಂತು ನಾವೆಲ್ಲ ಬರೀ ಬೆತ್ತಲೆ ಓಡಾಡುವಂಥ ಸ್ಥಿತಿಗೆ ತರೋದಿದೆಯಲ್ಲ, ಇದು ಪ್ರಜಾಪ್ರಭುತ್ವವನ್ನು ಉಳಿಸುವ ಕ್ರಮ ಅಲ್ಲ. ಖಂಡಿತ ಹೀಗೆ ಯಾವ ನಮ್ಮ ಹಿಂದಿನ ಸ್ಪೀಕರ್ಗಳ ನಡಾವಳಿಗಳನ್ನಾದರೂ ನಾವು ನೋಡಿ ಕಲಿಬೇಕು. ಅದನ್ನು ಮಾಡದೆ ಈ ರೀತಿ ನಿಂತುಬಿಟ್ರೆ ಏನು ಸರ್? ಇದಕ್ಕೇನಂತಾರೆ ಜನ? ಕರ್ನಾಟಕದ ಬಹಳ ಜನರಿಗೆ ಅರ್ಥ ಆಗದೇ ಇರ್ಬೋದು, ಆದರೆ ಯಾರು ರಾಜಕೀಯದ ಈ ಪರಿಧಿಯ ಒಳಗಡೆ ಕೆಲಸ ಮಾಡ್ತಿದ್ದಾರೆ, ಯಾರು 4 ಸಾರಿ ನಮ್ಮ ನಾಡಗೌಡರಂಥವ್ರು ಶಾಸಕರಾಗಿದ್ದಾರೆ, ಅವರೆಲ್ಲ ನೋಡಿದ್ದಾರೆ ಈ ರಾಜಕೀಯ ಆಟಗಳನ್ನು. ಅನೇಕ ಸಂದರ್ಭದಲ್ಲಿ ಆಟಗಳನ್ನು ಆಡ್ತಾರೆ, ಇಲ್ಲ ಅಂತಿಲ್ಲ. ನೀವು ಅದಕ್ಕೆ ಸಂವಿಧಾನದ ಕಾನೂನಿನ ವ್ಯಾಪ್ತಿಯ ಒಳಗಡೆ ಸಣ್ಣ ಪುಟ್ಟ ಏನೋ ನುಸುಲಾಟಗಳಿರ್ತಾವಲ್ಲ, ಅಷ್ಟನ್ನು ಆಡಿರೋದು ನಾವು ನೋಡಿದ್ದೀವಿ. ಇದು ಉಲ್ಲಂಘನೆ. ಬೀದಿಗೆ ಬಂದು ಬರೀ ಬೆತ್ತಲೆ ನಿಂತು ಮಾತಾಡೋ ಕ್ರಮ ಇದು. ಹನುಮಂತೇನವ್ರೆ, ಸ್ಪೀಕರು ಕೆಲವು ಟೈಮ್ನಲ್ಲಿ ಜನರ ಹಿತದೃಷ್ಟಿಯಿಂದ ಸರ್ಕಾರವನ್ನು ರಕ್ಷಣೆ ಮಾಡುವಂಥ ಪರಿಸ್ಥಿತಿ ಇರ್ತೈತೆ, ಜನರ ಹಿತದೃಷ್ಟಿಯಿಂದ. ನಿಜ, ಅದು ಬೇರೆ. ಅದರಲ್ಲಿ ಏನೂ ಇಲ್ಲ, ಪರಿಸ್ಥಿತಿ ಏನೂ ಇಲ್ಲ. ಓಕೆ ತ್ಯಾಗರಾಜ್, ನಾಡಗೌಡರು ಮತ್ತು ಹನುಮಂತವ್ರು ಹೇಳಿದ್ದಲ್ಲ, ಈ ವೈಕುಂಠ ಬಾಳಿಗ ಮತ್ತು SR ಕಂಠಿ ಅವ್ರ ಕಾಲಕ್ಕೆ ಹೊರಟೋಯ್ತದಲ್ಲ. ಅಂದರೆ ರಾಜಕೀಯ ಅಂತಂದರೆ ಅಧಿಕಾರ ಅಂತಂದರೆ ರಾಜಕೀಯ ಅಂತಹ ಒಂದು ಪರಿಸ್ಥಿತಿಗೆ ಬಂದು ನಿಂತಿದೆ. ಇಲ್ಲಿ ನಡೀತಾ ಇರೋದು ಅಧಿಕಾರವನ್ನು ಎಷ್ಟು ದಿನ ಮುಂದಕ್ಕೆ ತಳ್ಳಕ್ಕಾಗುತ್ತೆ ಅನ್ನೋ ಉಳಿಸ್ಕೊಳ್ಳೋದು ಒಂದು ಮೇಲಾಟ ಅಷ್ಟೇ ನಡೀತಾ ಇದೆ. ಇದೇ ಜನ ಇವತ್ತು ಈ ರಾಜೀನಾಮೆ ಕೊಡೋದಕ್ಕೆ ಶಾಸಕರನ್ನು ಯಾರು ಹಚ್ಚಿಬಿಟ್ಟಿದ್ದಾರೋ, ಇದೇ ನಾಯಕರು ಹಿಂದೊಮ್ಮೆ ಇಂಥದೇ ಪರಿಸ್ಥಿತಿಯನ್ನು ಅವರು ಕೂಡ ಎದುರಿಸಿದರು. ಅಂದರೆ ಅವರು ಸರ್ಕಾರವನ್ನು ಉಳಿಸ್ಕೋಬೇಕಾದಾಗ ಹಿಂದೆ 17 ಜನ ಇದೇ ರೀತಿ ರಾಜ್ಯಪಾಲರ ಮುಂದೆ ನಿಂತು ಅವಿಶ್ವಾಸ ಇದೆ, ನಮಗೆ ಈ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ, ಅವಿಶ್ವಾಸ ನಿರ್ಣಯವನ್ನು ನಾವು ಮಂಡಿಸ್ತೀವಿ, ವಿಶ್ವಾಸ ಮತ ಯಾಚನೆ ಮಾಡಬೇಕು ಅಂತ ಹೇಳಿದ ಸಂದರ್ಭದಲ್ಲಿ ಇದೇ ಶಾಸಕರನ್ನು ಅನರ್ಹರನ್ನಾಗಿ ಮಾಡಿ ಆಚೆ ಕಳಿಸಿದ್ರು ವಿಧಾನಸಭೆಯಲ್ಲಿ. ಆಗ ನಡೆದಿದ್ದೇನು ಅಂದರೆ ಅಧಿಕಾರ ನಾವು ಉಳಿಸ್ಕೊಳ್ಳೋದಕ್ಕೋಸ್ಕರ ಒಂದು ಮೇಲಾಟ ನಡೀತಾಗ. ಈಗ ನಡೀತಾ ಇರೋದೇನು ಅಂತಂದರೆ, ಇನ್ನೊಬ್ಬ ಅವರ ಸ್ಥಾನದಲ್ಲಿ ಇರುವಂತಹ ಇನ್ನೊಬ್ಬರು ಆ ಮುಖ್ಯಮಂತ್ರಿ ಸ್ಥಾನದಲ್ಲಿರುವಂಥ ಜಗದೀಶ್ ಶೆಟ್ಟರು ಇವತ್ತೇನು ಮಾಡ್ತಿದ್ದಾರೆ, ತಮ್ಮ ಅಧಿಕಾರವನ್ನು ಎಷ್ಟು ದಿನ ಮುಂದಕ್ಕೆ ತಳ್ಳಕ್ಕಾಗುತ್ತೋ ಅಷ್ಟು ದಿನ ತಳ್ಳಬೇಕು ಅನ್ನೋ ಕಾರಣಕ್ಕೋಸ್ಕರ ಸ್ಪೀಕರನ್ನು ಅದೇ ರೀತಿ ಈಗ ಬಳಸ್ಕೊಂಡಿದ್ದಾರೆ. ಹಿಂದೆ ಯಾರು ಸ್ಪೀಕರ್ನ ಬಳಸ್ಕೊಂಡಿದ್ರೋ ಅವರೀಗ ಸ್ಪೀಕರನ್ನು ಬೈಕೊಂತಿರ್ತಾ ಇದ್ದಾರೆ. ಇದು ರಾಜಕೀಯದ ವೈಪರೀತ್ಯ ಮತ್ತು ದುರಂತ ಅಂತ ಹೇಳ್ಬೋದು. ಎಸ್. ಸೊ ಮತ್ತಷ್ಟು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಸೊ ಇನ್ನಷ್ಟು ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ಹನುಮಂತಯ್ಯ, ನಾಡಗೌಡರು, ತ್ಯಾಗರಾಜ್, ಬೆಳೂರು ಗೋಪಾಲಕೃಷ್ಣ ಸ್ವಲ್ಪತ್ತಿಗೆ ಜಾಯ್ನ್ ಆಗ್ತಾರೆ. MD ಲಕ್ಷ್ಮೀನಾರಾಯಣ್ ಕೂಡ ಇಲ್ಲದಂಗೆ ಮಾತಾಡಿದ್ರು. ಕಾರಣ ಏನು ಅನ್ನುವಂಥದ್ದು. ಸೊ ಯಾವ ಕಾರಣವಿಲ್ಲದೇ ಇದೀಗ ನಾವು ತೋರಿಸ್ತಾ ಇದ್ವಿ ನಮ್ಮ ಬ್ರೇಕಿಂಗ್ ಮುಖಾಂತರ 3 ಜನ ಶಾಸಕರು ಇದೀಗ ತಾನೇ ಹೊರಗಡೆ ಬಂದರು ಅನ್ನುವಂಥದ್ದು. 3 ಜನ ಶಾಸಕರು ಮಾತ್ರ ಹೊರಗಡೆ ಬಂದಿರೋ ಅಂದರೆ ಅಕ್ಸೆಪ್ಟ್ ಆಗಿದೆಯೋ ಏನೋ ಗೊತ್ತಾಗಲಿಲ್ಲ. ಆದರೆ 3 ಶಾಸಕರ ನಿರ್ಗಮನ ಆಗಿದೆ ಅಂತ ನಾವು ತೋರಿಸ್ತಾ ಇದ್ದೀವಿ. ನೀವು ಕೂಡ ನೋಡ್ತಾ ಇದ್ದೀರಿ. ಬಸವರಾಜ್ ಪಾಟೀಲ್ ಅಟೂರ್ ಆಗಿರ್ಬೋದು, ಚಂದ್ರಪ್ಪ ಆಗಿರ್ಬೋದು. ಸೊ 3 ಜನ ಶಾಸಕರು, ವಿಠಲ ಕಟಕದೊಂಡ. ಸೊ ಈ 3 ಜನ ಶಾಸಕರು ಹೊರಗಡೆ ಬಂದಿದ್ದಾರೆ. ಇನ್ನಷ್ಟು ಜನ ಇನ್ನೂ ಕೂಡ ಅಲ್ಲೇ ಇದ್ದಾರೆ. ಅವರ ರಾಜೀನಾಮೆ ಪತ್ರಗಳು ಅಕ್ಸೆಪ್ಟ್ ಆಗಿಲ್ಲ. ದಿನವಿಡೀ ನಡೀತು, ಇನ್ನೂ ಕೂಡ ಮುಂದುವರಿತಾ ಇದೆ. ಧರಣಿ ಕೂಡ ಆರಂಭ ಆಗಿದೆ. ಇಲ್ಲಿ ತನಕ ಬಂದು ನಿಲ್ಲುತ್ತೆ ನೋಡೋಣ. ಇನ್ನಷ್ಟು ಮಾತಾಡೋಣ ಸಣ್ಣ ವಿರಾಮದ ನಂತರ.